ನೋಡಿ, ವಾಲ್ಮೀಕಿದಲ್ಲಿ ಈಗಾಗಲೇ ನಾವು SIT ರಚನೆ ಮಾಡಿದ್ದೀವಿ. ಸಚಿವರ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ತೆಗೆದುಕೊಂಡಿದ್ದೀವಿ. ಯಾಕಂದರೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂಥೇಳಿ. ಅವ್ರ ಪಾತ್ರ ಇದ್ದೋ ಇಲ್ಲ ಅನ್ನೋದು ಮುಂದೆ ತನಿಖೆ ನಂತರ ಗೊತ್ತಾಗುತ್ತೆ. ಈಗಾಗಲೇ ಅದು 89 ಇದು ಕೋಟಿಯಲ್ಲಿ ಈಗಾಗಲೇ 45 ಕೋಟಿ ರಿಕವರ್ ಆಗಿದೆ, 50 ಕೋಟಿ ರಿಕವರ್ ಆಗಿದೆ, ಇನ್ನೊಂದು 40 ಕೋಟಿ ರೂಪಾಯಿ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಅದೇ ರೀತಿ ತನಿಖೆ ಒಳಪಡಿಸಿದ್ದೇವೆ ನಾವು. ಆಮೇಲೆ ಮೂಡಾದಲ್ಲಂತೂ ಏನೂ ಇಲ್ಲೇ ಇಲ್ಲ. ಅವರ ಉಲ್ಟಾ ಮೂಡಾದವ್ರು ತಪ್ಪಿದ್ದಾರೆ. ಭೂ ಸ್ವಾಧೀನ ಮಾಡಿಕೊಂಡು ಅದನ್ನು ಸಹ ಅವರು ಅದನ್ನು ಅಭಿವೃದ್ಧಿಪಡಿಸ್ಬೇಕು. ಭೂ ಸ್ವಾಧೀನ ಮಾಡಲಾರ್ದೇ ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮೂಡ ಒಂದು ಸಭೆಯಲ್ಲೇ ಕೂಡ ಅವತ್ತನ್ನು ಸಹ ಚರ್ಚೆ ಆಗಿದೆ. ಅದರಲ್ಲಿ GT ದೇವೇಗೌಡರು, ಸಾರಾ ಮಹೇಶ್ ಅವರು, ನಿಮ್ಮ ಇನ್ನೊಬ್ಬರು ಯಾರಿದಾರಲ್ಲ ಅವರು, ರಾಮದಾಸ್ ಅವರು ಎಲ್ಲರೂ ಇದ್ದಂಥದ್ದು. ಆ ಮೀಟಿಂಗ್ನಲ್ಲೇ ತಪ್ಪಾಗಿದೆ ನಮಗೆ. ಅದಕ್ಕೆ ಅವ್ರಿಗೆ ಅದನ್ನು ನಾವು ಕಾನೂನು ಬಾಹಿರವಾಗಿ ಅದನ್ನು ಅತಿಕ್ರಮಣ ಮಾಡ್ಕೊಂಡಿದ್ದೀವಿ, ಸ್ವಾಧೀನ ಮಾಡಿ ತೊಗೊಂಡಿಲ್ಲ. ಅವ್ರಿಗೆ ನಾವು 50% ಸೈಟ್ಸನ್ನು ಕೊಡಬೇಕು ಅಂತ ಅದು ಮೂಡಾದವರು ತಮ್ಮ ತಪ್ಪು ಒಪ್ಪಿಗೆ ಮಾಡ್ಕೊಂಡು ಸೈಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಯಾರೂ ಹಸ್ತಕ್ಷೇಪ ಏನೂ ಮಾಡಿಲ್ಲ. ಸುಮ್ಮನೆ ಇದು BJP ಅವ್ರದ್ದು ಯಾವುದೇ ಒಂದು ಹುರುಳದರಲ್ಲಿಲ್ಲ. ಸುಮ್ಮನೆ ಸಿದ್ದರಾಮಯ್ಯನವ್ರಿಗೆ ಕಳಂಕ ತರಬೇಕು. ಅವರ 40 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಇದೊಂದು ಕಪ್ಪು ಚುಕ್ಕೆ ತರಬೇಕು ಮತ್ತು ಅವ್ರನ್ನ ನಮ್ಮ ರಾಜ್ಯದಲ್ಲಿ ಇವತ್ತಿಗೇನು 136 ಸೀಟ್ ಪಡ್ಕೊಂಡು ಅಧಿಕಾರಕ್ಕೆ ನಾವು ಬಂದಿದ್ದೀವಿ. ಆ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನೋದು ಒಂದು ಷಡ್ಯಂತ್ರ. ಅದಕ್ಕೆ ರಾಜ್ಯಪಾಲರನ್ನು ಕೂಡ ಬಳಸ್ಕೊಳ್ಳುವಂಥ ಪ್ರಯತ್ನ ಆಗ್ತಾಯಿದೆ. ರಾಜ್ಯಪಾಲರು ಬೆಳಗ್ಗೆ 11:30 ಅವರು ನಿಮ್ಮ ಯಾರು ದೂರದಾರ TJ ಇಬ್ರಾಹಿಂ ಒಂದು ಮನವಿ ಕೊಡ್ತಾರೆ, ಅರ್ಜಿ ಕೊಡ್ತಾನೆ 100-200 ಪೇಜದ್ದು. ಸಾಯಂಕಾಲ 6:30 ಗಂಟೆಗೆ ಹಿಂದೆ ಒಂದು ನೋಟಿಸ್ ಮೇಲೆ ಒಂದು ದಿವಸ ಅದು ರಾಜ್ಯಪಾಲರಿಗೆ ಖುದ್ದಾಗಿ ಮುಖ್ಯ ಕಾರ್ಯದರ್ಶಿಗಳು ವಿವರಣೆ ನೀಡಿ ಅದನ್ನು ಉತ್ತರವನ್ನು ಕೊಟ್ಟು ಬರ್ತಾರೆ. ರಾತ್ರಿ 11:30ಗೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ. ಆದರೆ ಇದೇ ರಾಜ್ಯಪಾಲರ ಮುಂದೆ ಶೋಭಾ ಕರಂದ್ಲ, ಅದನ್ನು ಯಾರು ಜೊಲ್ಲೆ ಅವ್ರದ್ದು, ನಿರಾಣಿ ಅವ್ರದ್ದು, ಇನ್ನಿತರ ನಾಯಕರದು ಅಷ್ಟೇ ಅಲ್ಲ. ಇತ್ತೀಚೆಗೆ ಮೊನ್ನೆ ನಾವು ನೋಡಿದ್ದೀವಿ 8 ತಿಂಗಳಿಂದ 10 ತಿಂಗಳಿಂದ ಲೋಕಾಯುಕ್ತ ಸಹ ಕುಮಾರಸ್ವಾಮಿ ಅವ್ರದ್ದು ಕೂಡ ಪ್ರಾಸಿಕ್ಯೂಷನ್ ಕೇಳಿದಂಥದ್ದಿದೆ. ಆ ಎಲ್ಲ 8 ತಿಂಗಳು 10 ತಿಂಗಳು ವರ್ಷ 2 ವರ್ಷ 4 ವರ್ಷ ಇದ್ದಿದ್ದನ್ನು ಬಿಟ್ಟು ಅದೇ ದಿನ ತರಾತುರಿಯಲ್ಲಿ ಇವತ್ತು ಸಹ ಇವರು ಸಿದ್ದರಾಮಯ್ಯ ನೋಟಿಸ್ ಕೊಡ್ತಾರೆ. ಅದು 200 ಪೇಜ್ಗಳ ಅವರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ. ಏನೂ ನೋಡದೆ ಓದದೆ ಇವತ್ತು ದಿವಸ ಅದು ಪೂರ್ವ ನಿರ್ಧಾರ ಅಂತ ಅನ್ನಿಸ್ತದೆ. ಈಗ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿಕೊಂಡು ಸುದೀರ್ಘ ಉತ್ತರವನ್ನು ಕೊಟ್ಟಿದ್ದೀವಿ. ರಾಜ್ಯಪಾಲರನ್ನು ಅರ್ಥ ಮಾಡ್ಕೋತಾರೆ ಅಂತ ಹೇಳೋದು ಎಲ್ಲ ಕಾನೂನು ಇದನ್ನು ಸತ್ಯ ಸಂಗತಿಗಳನ್ನೆಲ್ಲ ಹಾಕಿಕೊಟ್ಟಿದ್ದೀವಿ. ಬಹುಶಃ ರಾಜ್ಯಪಾಲರು ಅದನ್ನು ತಿಳ್ಕೊಂಡು ಒಂದು ಸಹ ಅದನ್ನು ಕೈ ಬಿಡ್ತಾರೆ ಇಲ್ಲಿಗೆ ಅಂಥೇಳಿ ನಮಗೆ ವಿಶ್ವಾಸ ಇದೆ. ಒಂದು ವೇಳೆ ಅವರು ರಾಜಕೀಯ ಒತ್ತಡಕ್ಕೆ ಮಾಡೋದು ಘನತೆ ಹೊತ್ತು ರಾಜ್ಯಪಾಲರು ಹಾಗೆ ಮಾಡೋದಿಲ್ಲ ಅಂತ ವಿಶ್ವಾಸ ಇದೆ. ಮಾಡಿದರೆ ನಾವು ಕಾನೂನು ಹೋರಾಟನ ಮಾಡ್ತೀವಿ. ಜನರ ಬಳಿಗೂ ಕೂಡ ಈ ಹೋರಾಟವನ್ನು ತೊಗೊಂಡು ಹೋಗ್ತೀವಿ. BJPಯಲ್ಲಿ 20 ಬಣಗಳಿದಾವೆ. ಆರ್ ಅಶೋಕದ ಒಂದು ಬಣ, ವಿಜೇಂದ್ರ ಮತ್ತು ಅವ್ರ ತಂದೆಯವ್ರದ್ದೊಂದು ಬಣ, ಪ್ರಹ್ಲಾದ್ ಜೋಶಿ ಅವ್ರದ್ದೊಂದು ಬಣ, ಸಂತೋಷ್ ಅವ್ರದ್ದು ಒಂದು ಬಣ, ಅಶ್ವಥ್ ನಾರಾಯಣದೊಂದು ಬಣ, ಯತ್ನಾಳು ಮತ್ತು ಜಾರಕಿಹೊಳಿದೊಂದು ಬಣ, CT ರವಿಯವ್ರದ್ದೊಂದು ಬಣ. ಹಿಂಗೆ ಭಾಳಷ್ಟು ಬಣಗಳಿದಾವೆ. 20 ಬಣಗಳಿದಾವೆ. 20 ಬಣಗಳು ಒಂದೊಂದು ಕಡೆ ಪಾದಯಾತ್ರೆ ಮಾಡಲಿ. ಒಬ್ಬರು ಕೊರೋನಾ ತೊಗೊಂಡು ಪಾದಯಾತ್ರೆ ಮಾಡಲಿ, 2,000 ಕೋಟಿ ಹಗರಣ ಆಗಿದೆ ಅಂತೇಳಿ ನಮ್ಮ ಯತ್ನಾಳವ್ರು ಹೇಳಿದ್ದಾರೆ. ಇನ್ನೊಬ್ಬರು 10,000 ಕೋಟಿ ರೂಪಾಯಿ ಅದು ವಿಜೇಂದ್ರ ಹೋಗಿ ಮಾರಿಷಸ್ನಲ್ಲಿ ಇಟ್ಟು ಬಂದಿದ್ದಾರೆ ಅಂಥೇಳಿ ಯತ್ನಾಳವ್ರು ಹೇಳಿದ್ದಾರೆ. ಇದೆಲ್ಲವೂ ಕೂಡ ವಿಡಿಯೋಸ್ ಎಲ್ಲ ನಮ್ಮ ಮುಂದೆ ಇದ್ದಾವೆ ಅನ್ರಿ. ಅದನ್ನು ತೊಗೊಂಡು ಮಾಡಲಿ. ಕೊರೋನಾದಲ್ಲಿ 2,000 ಕೋಟಿ ಲೂಟಿ. ಇವತ್ತು ನಿಮ್ಮ ವಾಲ್ಮೀಕಿ ಹಗರಣತ ನಾವು ಇದು ಮಾಡಿದ್ದೀವಿ. ಬೋವಿ ನಿಗಮದಲ್ಲಿ ಇವತ್ತು ಸಹ ಚೆಕ್ ಮೂಲಕ ಹಣವನ್ನು ತೊಗೊಂಡ್ಕೊಂಡು ಮನಿ ಟ್ರಾನ್ಸ್ಫರ್ ಆಗಿದ್ದದೆ ಅಧ್ಯಕ್ಷರ ಮೇಲೆ, ಒಲ್ಯಾಪುರ ಮೇಲೆ. ಅದೇ ರೀತಿ ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಇದೆ, ದೇವರಾಜ ಟ್ರಕ್ ಟರ್ಮಿನಲ್ಲಿದೆ. ಸುಮಾರು ಮುಖ್ಯಮಂತ್ರಿಗಳು ಸುಮಾರು 21 ಇಂಥ ಹಗರಣಗಳನ್ನು ಕೊಟ್ಟಿದ್ದಾರೆ. ಇನ್ನೂ 4-5 ನಾವು ಕೊಡ್ತೀವಿ. ಅವೆಲ್ಲವನ್ನು ತೊಗೊಂಡು ಒಟ್ಟು 20 ಬಣ ಒಂದೊಂದು ತೊಗೊಂಡು ಪಾದಯಾತ್ರೆ ಮಾಡಿಬಿಡ್ಲಿ. ಅವ್ರಿಗೆ ನಾವೇ ಕೊಡ್ತೀವಿ ಇಶ್ಯೂ. 20 ಬಣಗಳಿಗೆ ಒಟ್ಟರು ಒಂದೊಂದು ಬಣ ತೊಗೊಂಡು ಒಟ್ಟರು ಒಂದೊಂದು ಪಾದಯಾತ್ರೆ ಮಾಡಿರಿ. 20 ಬಣ ಒಂದೊಂದು ಇಶ್ಯೂ ಮೇಲೆ. ಒಬ್ಬರು ಕೊರೋನಾ ಮೇಲೆ ಮಾಡಲಿ, ಒಬ್ಬರು ಬೋವಿ ಇದ್ರ ಮೇಲೆ ಮಾಡಲಿ, ಒಬ್ಬರು ದರೋಜ ಟ್ರಕ್ ಟರ್ಮಿನಲ್ ಮಾಡಲಿ,
ಒಬ್ಬರು ಮಾರಿಷಸ್ 10,000 ಕೋಟಿ ಮೇಲೆ ಮಾಡಲಿ, ಹೀಗೆಲ್ಲರೂ ಮಾಡಲಿ. ನಾನು ವೈಯಕ್ತಿಕವಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವ್ರು ಹಿರಿಯರಿದ್ದಾರೆ, ಆದ್ರೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ತನಿಖೆಯಲ್ಲಿ ಇವತ್ತು ದಿವಸ ಏನು ಇದು ಆಗ್ತದೆ ಅದು ನಿರ್ಣಯ ಆಗ್ತದೆ. ನಾನು ವೈಯಕ್ತಿಕವಾಗಿ ನಾನು ಏನು ನನಗೆ ಗೊತ್ತಿಲ್ಲ ಅದಕ್ಕೆ. ಅದು ಕಾನೂನು ಪ್ರಕಾರವಾಗಿ ಇವತ್ತು ಕ್ರಮ ಆಗ್ತದೆ. ಯಾಕಂದರೆ ಪೋಸ್ಕೋ ಇದು ಭಾಳ ಕಠಿಣವಾದಂಥ ಕಾರ್ಯಕ್ಕೆ ಅದು ಕಾನೂನು ಪ್ರಕಾರ ನಿರ್ಧಾರ ಆಗ್ತದೆ. ದಯಮಾಡಿ ಸರ್ ನೋಡಿ, ಈಗ ವೀರಶೈವ ಮಹಾಸಭಾದವರು ಮೊನ್ನೆ ದಾವಣಗೆರೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ತಮ್ಮ ಸಮಾವೇಶದಲ್ಲಿ ಹಿಂದೂ ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸಿ, ಜಾತಿ ಇದ್ದಾಗ ಜಾತಿ ಅಂತ ಬಳಸುತ್ತೆ. ವೀರಶೈವ ಮಹಾಸಭಾ ನಾನಲ್ಲ ಒಂದು ದಿವಸ ನಾನು ಇದ್ರಾಗ ಭಾಗವಹಿಸ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಈಗಾಗಲೇ ವೀರಶೈವ ಮಹಾಸಭಾದವರು ಕೂಡ ಬರೆಸಿದ್ದಾರೆ. ಮತ್ತು ಯಾವ ರೀತಿ ಜೈನರು ಸಿಖ್ರು ಇದ್ದಾರೆ, ಆ ರೀತಿ ನಮಗೂ ಎಲ್ಲ ಸೂಕ್ತ ಸ್ಥಾನಮಾನಗಳು ಮೀಸಲಾತಿಗಳು ಸಿಗಬೇಕು ಅನ್ನೋದು ಸಮಾಜದ ಒಂದು ಇಚ್ಛೆ ಆಗಿದೆ. ಹೀಗಾಗಿ ನಾನು ಈ ವಿಚಾರದಲ್ಲಿ ಹಿಂದೆ ನಾನು ಮಾಡಿದಾಗ ಟೀಕೆ ಮಾಡ್ತೀನಿ. ವೀರಶೈವ ಮಹಾಸಭಾದವರೇ ಅದನ್ನು ಇದು ಮಾಡಿದ್ದಾರೆ. ಅದಕ್ಕೆ ಇದೆಲ್ಲನೂ ಕೂಡ ಧಾರ್ಮಿಕ ಮುಖಂಡರು, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಅವರೆಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ನಾವು ರಾಜಕೀಯವಾಗಿ ನಾವು ಹಚ್ಕೊಟ್ರೆ ಮತ್ತೆ ರಾಜಕೀಯ ಕಲರ್ ಬರ್ತದೆ. ಅದಕ್ಕೆ ನಾನೇನು ಅದಕ್ಕೆ ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನನ್ನದಿಷ್ಟೇ, ನಮ್ಮ ಲಿಂಗಾಯತ ಎಲ್ಲ ಉಪಪಂಗಡಗಳಿಗೆ ಇವತ್ತು ಮೀಸಲಾತಿ ಸಿಗಬೇಕು. ರಾಜ್ಯದಲ್ಲೂ ಕೂಡ ಸಿಗಬೇಕು, ಕೇಂದ್ರದಲ್ಲೂ ಸಿಗಬೇಕು. ಎಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಇವತ್ತು ಸಹ ಯಾವ ರೀತಿ ಈಗ ಒಕ್ಕಲಿಗ ಸಮುದಾಯ ಇದೆ, ಇವತ್ತು ಅವ್ರ ತ್ರಿಯದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಉಪಪಂಗಡಗಳಿಗೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅಲ್ಲಿ ಕೇಂದ್ರದಲ್ಲಿ ಕೂಡ OBCಯಲ್ಲಿ ಎಲ್ಲ ಉಪಪಂಗಡಗಳು ಸಿಗ್ತದೆ. ಹಾಗೆ ನಮ್ಮ ಲಿಂಗಾಯತ ಉಪಪಂಗಡಗಳೇನಿದ್ದಾವೆ ಎಲ್ಲವೂ ಕೂಡ ಒಂದು ಕ್ಯಾಟಗರಿಯಲ್ಲಿ ಇವತ್ತು ಅದು 2A ಇರ್ಬೋದು, 3A ಇರ್ಬೋದು, ಮತ್ತು ಮತ್ತೊಂದು ಹೊಸ ಕ್ಯಾಟಗರಿನೇ ಇರ್ಬೋದು, ಏನಾರೇ ಇರ್ಬೋದು, ಅದನ್ನು ಎಲ್ಲ ಲಿಂಗಾಯತ ಉಪಪಂಗಡಗಳಿಗೆ ಕೊಡಬೇಕು. ಮತ್ತು ಕೇಂದ್ರದಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡೂ ಕಡೆ ಕೆಲವರು ಬರೀ ಕೇಂದ್ರ ಸರ್ಕಾರದ OBC ಲಿಸ್ಟ್ನಾಗ ಕೊಡಿ ಅಂತ ಕೇಳ್ತಾರೆ. ರಾಜ್ಯದಲ್ಲೇ ಮೇನಾಗಿ 90% ನಮ್ಮ ಕೆಲಸ ಎಲ್ಲ ರಾಜ್ಯ ಸರ್ಕಾರದಾಗ ಇರ್ತದೆ. ಮಾನ್ಯತೆ ಧರ್ಮದ ಮಾನ್ಯತೆ ಸಿಕ್ಕಿದರೆ ಇವತ್ತು ಯಾವ ರೀತಿ ಸಿಕ್ಕು ಮತ್ತು ಜೈನರಿಗೆ ಸಿಕ್ಕಿದರೆ ಇವತ್ತು ದಿವಸ ಭಾಳಷ್ಟು ಅವಕಾಶಗಳು ಸಿಗ್ತಾಯಿತ್ತು. ಜೈನರಿಗೆ ಸಿಕ್ಕರಿಗೆ ಹೆಂಗೆ ಸಿಕ್ಕಿದೆ ಹಂಗೆ ಸಿಗ್ತಾಯಿತ್ತು. ಶಿಕ್ಷಣ, ಉದ್ಯೋಗ ಎಲ್ಲವೂ ಕೂಡ KPSC, UPSC ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಅವ್ರಿಗೆ 50% ಸೀಟ್ಸನ್ನು ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ 50%. ಉದಾಹರಣೆಗಾಗಿ ನಮ್ಮ BLDಯಲ್ಲಿ 200 ಸೀಟ್ ಇದ್ದಾವೆ. 100 ಸೀಟು ಉತ್ತರ ಲಿಂಗಾಯತರಿಗೆ ಕೊಡಬೇಕಾಗ್ತಿತ್ತು. PG 150 ಇದ್ದಾವೆ, 75 ಕೊಡಬೇಕಾಗಿತ್ತು. KLಯಲ್ಲಿ 200 ಸೀಟ್ ಇದ್ದಾವೆ, ಅಲ್ಲಿನೂ ಕೂಡ 100 ಸೀಟು 100 ಸೀಟ್ ಕೊಡಬೇಕಾಗ್ತಿತ್ತು. ದಾವಣಗೆರೆಯಲ್ಲಿ 400, 200 ಸೀಟಿಗೆ 1,000 ಮೆಡಿಕಲ್ ಸೀಟು, ಒಂದು 5,000 ಇಂಜಿನಿಯರಿಂಗ್ ಸೀಟು ಇವೆಲ್ಲ ಕೊಡಬೇಕಾಗಿತ್ತು. ಎಲ್ಲ ಒಂದು ಕಡೆ ಅದು ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಜನ. ಅದನ್ನು ಧಾರ್ಮಿಕ ಮುಖಂಡರು, ಈ ಎರಡು ಮಹಾಸಭೆಗಳೇನಿದ್ದಾವೆ ಮತ್ತು ಇನ್ನಿತರು ಎಲ್ಲರೂ ಕೂಡಿ ಹಿರಿಯರು ಕೂಡಿ ನಿರ್ಧಾರ ಮಾಡ್ತಾರೆ. ನಾವು ರಾಜಕೀಯವಾಗಿ ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡಿದರೆ ಮತ್ತೆ ಅದಕ್ಕೆ ಬೇರೆ ಕಲ್ಲು ಕೊಡ್ತಾರೆ. ಅಪಪ್ರಚಾರಗಳು ಎಲ್ಲ ಕೂಡ ಆಗ್ತವೆ ಮತ್ತೆ ಮುಂದೆ. ನಾನು ಒಟ್ಟಾರೆ ನನ್ನ ಉದ್ದೇಶ ಇಷ್ಟೇ, ಲಿಂಗಾಯತ ಸಮುದಾಯದ ಎಲ್ಲ ಉಪಪಂಗಡಗಳಿಗೆ ಒಂದೇ ಸೂರಿನಲ್ಲಿ ಒಂದೇ ಕೆಟಗರಿಯಲ್ಲಿ ನಮ್ಮ ಒಟ್ಟು ಉಪಪಂಗಡಗಳಿಗೆ ಮೀಸಲಾತಿ ಸಿಗಬೇಕು. ಕೇಂದ್ರದಲ್ಲಿ OBC ಪಟ್ಟದರೂ ಕೂಡ ಅವ್ರಿಗೆ ಮೀಸಲಾತಿ ಸಿಗಬೇಕು. ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಸಿಗಬೇಕು ಅನ್ನೋದು ನಮ್ಮದು ಆಶಯ. ಯಾವ ರೀತಿ ಒಕ್ಕಲಿಗ ಸಮುದಾಯಕ್ಕೆ ಇವತ್ತು ಸಿಕ್ಕಿದೆ, ಅವ್ರು ಸಿಕ್ಕಿದ್ದು ತಪ್ಪಂತಲ್ಲ, ಒಳ್ಳೆಯದಾಗಿದೆ ಅವ್ರಿಗೆ, ಅದೇ ರೀತಿ ಆಗಬೇಕು. ಒಂದು ಉದಾಹರಣೆ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತಿಲ್ಲಪ್ಪ, ನಾನು ಶಿಕ್ಷಣ ನನಗೆ ಗೊತ್ತಿಲ್ಲ, ನಾನು ಅದು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಸಂಬಂಧ ಇಲ್ಲ, ನಾನು ಎಂದೂ ಕೂಡ ಅದ್ರ ಬಗ್ಗೆ ನಾನು ವಿಚಾರ ಮಾಡಬೇಕು. ನಮ್ಮ ಅಜ್ಜ ಸಿರಸಂಗಿ ಲಿಂಗರಾಜರು ಪ್ರಥಮ ಫೌಂಡಿಂಗ್ ಪ್ರೆಸಿಡೆಂಟ್, ಅದಕ್ಕೆ ಪ್ರಥಮ ಅಧ್ಯಕ್ಷ, ಎರಡನೇ ಅಧ್ಯಕ್ಷ ಸಿರಸಂಗಿ ಲಿಂಗರಾಜರು. ಆದರೂ ಕೂಡ ನಾವು ಅದರ ಕಡೆ ನಾವು ತಿರುಗಿ ನೋಡಿಲ್ಲ. ಮಾಡ್ತಾಯಿದ್ದಾರೆ, ಅವ್ರು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ. ಮಾಡ್ಕೊಂಡು ಹೋಗಲಿ, ಒಳ್ಳೆಯದಾಗಲಿ, ಎಲ್ಲರನ್ನೂ ಸರಿಯಾಗಿ ತುಗಿಸ್ಕೊಂಡು ಹೋಗಲಿ ಅಂಥೇಳಿ ಒಂದೇ ಆಶಯ. ನಮ್ಮ ವಿರುದ್ಧವಾಗಿ ನಾವು ಜನಾಂದೋಲನ ಕಾರ್ಯಕ್ರಮ ಮಾಡಿದ್ದೀವಿ. ಜನಾಂದೋಲನ ಕಾರ್ಯಕ್ರಮಕ್ಕೆ ಐತಿಹಾಸಿಕವಾಗಿ ಲಕ್ಷಾಂತರ ಜನ ಇವತ್ತು ಮೈಸೂರಿನಲ್ಲಿ
9ನೇ ತಾರೀಕಿಗೆ ಕೂಡಿ ಈ ಬಿ ಜೆ ಪಿ ಪಾದಯಾತ್ರೆಗೆ ಇವರು ಸುಳ್ಳ ಪ್ರಚಾರಕ್ಕೆ ಇವರು ಕುತಂತ್ರಗಳಿಗೆ ಒಂದು ತಕ್ಕವಾದಂಥ ಉತ್ತರವನ್ನು ಸಂದೇಶವನ್ನು ಕೊಟ್ಟಿದ್ದೀವಿ. ಸರ್, ತುಂಗಭದ್ರಾ ಡ್ಯಾಮ್ ಒಂದು ಗೇಟ್ ಇರೋದ್ರಿಂದ ಆ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತದೆ. ಸರ್ಕಾರ ಅದನ್ನು ನೋಡಿ, ಅದು ಯಾವ ಕಾರಣಕ್ಕಾಗಿದೆ ಏನಾಗಿದೆ ಅಂತಂದನ್ನು ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಸಚಿವರಾದಂಥ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಅದನ್ನು ನೋಡ್ಕೋತಾರೆ. ಯಾವ ಕಾರಣ ಅಂತನ್ನೋದು ತಿಳ್ಕೊಂಡು ಮುಂದೆ ಅದರ ಮೇಲೆ ಸೂಕ್ತವಾದಂಥ ಒಂದು ಏನು ಅದಕ್ಕೆ ಸರಿಪಡಿಸಬೇಕು ಅದನ್ನು ಮಾಡ್ತಾರೆ. ಅಥವಾ ತಪ್ಪಿಸ್ತೇನಾದರೂ ಇದ್ದರೆ ಯಾರ್ದಾರು ಲೋಪದೋಷ ಇದ್ದರೆ ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ. ನನಗೆ ಗೊತ್ತಿಲ್ಲ. ನಾನು ಒಂದು ಕೂಡ ನಿಮ್ಮಿಂದ ಮಾಹಿತಿ ತಿಳ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಅದು ನಾನು ಹೆಂಗೆ ಮಾತಾಡೋಕ್ಕಾಗಲ್ಲ. ಸರ್, ಈಗ ಕೃಷ್ಣ ನದಿಗೆ ಗಂಗಾ ಆರತಿ ಅವಧಿ ಆಗುತ್ತೆ, ಅದಕ್ಕೆ ಬೇಡಿಕೆ ಭಾಳಷ್ಟು ಆಗುತ್ತೆ ಸರ್. ಅನ್ನೋದು ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ. ಆಯಿತು, ಮಾಡೋಣಂತ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ. ಇವತ್ತು ಗಂಗಾ ಆರತಿ ಇವತ್ತು ಒಂದು ಏನು ಮಾಡ್ತಿರಲ್ಲ, ಕೃಷ್ಣ ಆರತಿನೂ ಕೂಡ ಈಗ ಜಲಸಂಪನ್ಮೂಲ ಸಚಿವರಿಗೆ ಹೇಳಿ ಅದನ್ನು ಕೂಡ ಒಂದು ಪ್ರತಿ ವರ್ಷ ಒಂದು ಇವೆಂಟ್ ಮಾಡಿಸೋಂಥ ವಿಚಾರ ಮತ್ತೆ ಚರ್ಚೆ